ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ವೇಗ ನೀಡಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರು ವಿಭಾಗದ 9 ಜಿಲ್ಲೆಗಳ ಕೆಡಿಪಿ ಸಭೆ ನಡೆಸಲು ಸಿಎಂ ಮುಂದಾಗಿದ್ದು, ಇದೇ ಕಾರಣಕ್ಕೆ ಚಿತ್ರದುರ್ಗ ನಗರದ ಅನುಭವ ಮಂಟಪದಲ್ಲಿ ಸಭೆ ಫಿಕ್ಸ್ ಮಾಡಲಾಗಿದ್ದು, ಜುಲೈ 25ರಂದು ಶನಿವಾರ ಸಭೆ ತೀರ್ಮಾನಿಸಲಾಗಿದೆ. ಕೆಡಿಪಿ ಸಭೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಜಿಲ್ಲಾಡಳಿತ ಕೂಡ ಬರದ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ. ಈ ನಡುವೆ ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಚಿತ್ರದುರ್ಗದಲ್ಲಿ ಹೋರಾಟಗಾರರು ಈಗಾಗಲೇ ಧ್ವನಿ ಎತ್ತಿದ್ದಾರೆ. ಚಿತ್ರದುರ್ಗ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಮುಖಂಡರು ಈಗಾಗಲೇ ಚಿತ್ರದುರ್ಗ ಜಿಲ್ಲೆ ಶಾಶ್ವತ ಬರಪೀಡಿತ ನಾಡು ಅನ್ನೋ ಅನುಪಟ್ಟಿಯನ್ನು ಕಟ್ಟಿಕೊಂಡಿದೆ. ಈ ಬಾರಿ ಕೂಡ ಮಳೆ ಕೈಕೊಟ್ಟಿದ್ದು ಜಿಲ್ಲೆಯಲ್ಲಿ ಬರ ತಾಂಡವವಾಡುತ್ತಿದೆ. ಇದೇ ಕಾರಣಕ್ಕೆ ಚಿತ್ರದುರ್ಗದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೆಡಿಪಿ ಸಭೆಯನ್ನು ನಡೆಸಲಾಗ್ತಾ ಇದ್ದು, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಸಭೆಗೂ ಮುನ್ನವೇ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವಂತೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಇದೇ ತಿಂಗಳು 25/7/2026ರಂದು ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ 9 ಜಿಲ್ಲೆಗಳ ಬರ ಪರಿಹಾರ ಮತ್ತು ಅಭಿವೃದ್ಧಿ ಬಗ್ಗೆ ಸಭೆ ಕರೆದಿರೋದು ಬಹಳ ಸ್ವಾಗತಾರ್ಹ. ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ಅವರು ಆಗಮಿಸುವುದಕ್ಕಿಂತ ಮುಂಚೆ ಭದ್ರಾ ಮೇಲ್ದಂಡೆ ನೀರು ನಿಖರವಾಗಿ ಯಾವತ್ತು ಈ ನೆಲಕ್ಕೆ ಹರಿಸ್ತೀವಿ ಅಂತಕ್ಕಂಥದ್ದನ್ನು ತಾವು ತಿಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಈ ಮೂಲಕ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾ ಇದ್ದೀನಿ. ಇನ್ನು ಸಭೆಯಲ್ಲಿ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಬಯಲು ಸೀಮೆಯ ಜಿಲ್ಲೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಇದೇ ಕಾರಣಕ್ಕೆ ಬಯಲು ಸೀಮೆ ಜಿಲ್ಲೆಯ ಜನರ ಕನಸಿನ ಭದ್ರಾ ಮೇಲ್ದಂಡೆ ನೀರು ಹರಿಸುವಂತೆಯೂ ಕೂಡ ರೈತರು ಈಗಾಗಲೇ ಒತ್ತಾಯಿಸಿದ್ದಾರೆ. 16 ವರ್ಷಗಳಿಂದ ಈಗಾಗಲೇ ಭದ್ರಾ ಮೇಲ್ದಂಡೆ ನೀರು ಹರಿಯುವಂತಹ ಭರವಸೆಯನ್ನ ಆಡಳಿತ ಪಕ್ಷಗಳು ನೀಡ್ತಾನೇ ಇದೆ. ಇದುವರೆಗೂ ಕೂಡ ಬರದ ಜಿಲ್ಲೆಗೆ ಭದ್ರೆ ಮಾತ್ರ ಹರಿದಿಲ್ಲ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭದ್ರೆ ನೀರು ಹರಿಸಿ ಕೆಡಿಪಿ ಸಭೆ ನಡೆಸಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ಬರಗಾಲ ಆವರಿಸ್ತಾ ಇದ್ದು, ಮೋಡ ಬಿತ್ತನೆಗೆ ಸರ್ಕಾರ ಮುಂದಾಗಬೇಕು ಎಂದು ರೈತರು ಕೂಡ ಪಟ್ಟು ಹಿಡಿದಿದ್ದಾರೆ. ನಮಗೆ ರೈತರಿಗೆ ಭದ್ರಾ ಮೇಲ್ದಂಡ ನೀರು ಹರಿಸಬೇಕು. ಹರಿಸಿದ್ರೆ ಜನಗಳಿಗೆ ರೈತ ಭಾಳ ತೊಂದರೆ ಆಗ್ತೈತೆ. 2008ರಲ್ಲಿ ಗುದ್ಲಿ ಪೂಜೆ ಮಾಡಿದ್ದು, 2026 ಇನ್ನೂ ಅರ್ಧ ಕಾಮಗಾರಿ ಮುಗಿದಿಲ್ಲ. ಇಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ ಭದ್ರಾ ಮೇಲ್ದಂಡೆ ಕುಂಠಿತ ಸಾಗ್ತೈತಿ. ಈಗ ಸುಮ್ಮನೆ ನಾವು ಹರಿಸ್ತೀವಿ ಪೇಪರ್ ಸ್ಟೇಟ್ಮೆಂಟ್ ಸೀಮಿತ ಆಗಿದೆ ಹೊರತು ನೀರು ಬರಂಗಿಲ್ಲ ಈಗ ನಮ್ಮ ಜಿಲ್ಲೆಗೆ. ಕೂಡಲೇ ಸರ್ಕಾರ ಹೆಚ್ಚಿನ ಅಮೌಂಟ್ ಬಿಡುಗಡೆ ಮಾಡಿ ನಮ್ಮ ಜಿಲ್ಲೆ ನೀರು ತರಬೇಕಂತ ಸರ್ಕಾರ ಮನವಿ ಮಾಡ್ತೀನಿ. ಚಿತ್ರದುರ್ಗ ಜಿಲ್ಲೆ ಬರ ಬಿಡಿತಂತಂದು ಮೊದಲು ಹಣಪಟ್ಟಿ ಇತ್ತು. ಈ ಸರಿ ಅಂತ ಬರ ಹಣಪಟ್ಟಿ ಕಟ್ಕೊಂಡಿದ್ದು. ಈಗ ಎಲ್ಲಿ ನೋಡ್ರಿ ಭೂಮಿ ಖಾಲಿ ಇದಾವೆ, ಎಲ್ಲೆಲ್ಲಿ ಬಿತ್ತನೆ ಮಾಡಿಲ್ಲ ಇದುವರೆಗೂ. ಸರ್ಕಾರ ಕೂಡಲೇ ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ವಿಮೆ ಮತ್ತು ಆಮೇಲೆ ಪರಿಹಾರ ಘೋಷಣೆ ಮಾಡೋಕ್ಕೆ ಸರ್ಕಾರ ಒತ್ತಾಯ ಮಾಡ್ತೇನೆ ನಾನು. ಒಟ್ಟಾರೆ ಬರದ ನಾಡಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಭಾಗ ಮಟ್ಟದ 9 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಮುಂದಾಗಿದ್ದು, ಇದು ಹಿರಿಯೂರು ಬೈ ಎಲೆಕ್ಷನ್ ಗಿಮಿಕ್ ಅನ್ನೋ ಚರ್ಚೆ ಕೂಡ ಆರಂಭವಾಗಿದೆ. ಈ ನಡುವೆ ಸಭೆಗೂ ಮುನ್ನವೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಜಿಲ್ಲೆಯ ಜನರಿಗೆ ಸಿಹಿ ಸುದ್ದಿ ನೀಡ್ತಾರಾ ಮುಖ್ಯಮಂತ್ರಿಗಳು ಅನ್ನೋದನ್ನ ಕಾದು ನೋಡಬೇಕಾಗಿದೆ.